ಸೌಂಡ್ಸ್ ಪರ್ಫೆಕ್ಟ್. ಹುರಿದಿರೋ ಕಡಲೆ ಬೀಜ ಹಾಗೂ 2 ಥರದ ಬೆಲ್ಲ, ಕೊಲ್ಲಾಪುರಿ ಹಾಗೂ ಉಂಡೆ ಬೆಲ್ಲನ ಉಪಯೋಗಿಸ್ಕೊಂಡು ಪರ್ಫೆಕ್ಟ್ ಆಗಿರೋ ಚಿಕ್ಕಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ತಟ್ಟೆನ ತುಪ್ಪದಿಂದ ಸಾರಿಟ್ಕೋಬೇಕು. 1 ಕಪ್ ಬೆಲ್ಲಗೆ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕಿ ಕರಗಿಸ್ಕೋಬೇಕು. ಕರಗಿಸಿದ ನಂತರ ಇನ್ನೊಂದು ಪಾತ್ರೆಯಲ್ಲಿ ಶೋರಿಸ್ಕೊಳ್ಳಿ. 1 ಟೀ ಸ್ಪೂನ್ ತುಪ್ಪ ಹಾಕಿ ಈಗ ಪಾಕ ತೆಗಿಬೇಕು. ಅವಾಗ ಪಾಕನ ಚೆಕ್ ಮಾಡ್ಕೋತಿರ್ಬೇಕು. ಸೊ ಮೊದಲನೇ ಸತಿ ಚೆಕ್ ಮಾಡಿದಾಗ ಇದರ ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿ ಬಂದಿತ್ತು. ಪಾಕ ಹೇಗಿರ್ಬೇಕಂದ್ರೆ ಮುರಿದ ತಕ್ಷಣ ಈಸಿಯಾಗಿ ಬ್ರೇಕ್ ಆಗಬೇಕು, ಈ ಥರ. ಸೊ ಈಗ ಪ್ರಾಸೆಸ್ ಬೇಗ ಮಾಡ್ಕೋಬೇಕು. 1 ಚಿಟಿಕೆ ಸೋಡಾ ಹಾಗೂ ಕಡಲೆ ಬೀಜನ ಹಾಕಿ ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ ತಕ್ಷಣ ಚಿಕ್ಕಿನ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ 2 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಅದಾದ್ಮೇಲೆ ಎಷ್ಟು ನೀಟಾಗಿ ಚಿಕ್ಕಿ ಬರುತ್ತೆ ಅಂತ ನೀವೇ ನೋಡಿ. ತಿಂತಿರೋ ಸೌಂಡ್ ಕೇಳಿಸ್ಕೊಳ್ಳೋದ್ರಲ್ಲೇ ಗೊತ್ತಾಗುತ್ತೆ ಚಿಕ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ವಿಂಟರ್ ಸೀಸನ್ ಡಬ್ಬಿಯಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಎಂಜಾಯ್ ಮಾಡಿ.